ಈ ವರ್ಷ ಜನವರಿಗೆ ಈ ದೇಹಕ್ಕೆ 70 ವರ್ಷ. 70 ವರ್ಷ ಒಂದು ದೊಡ್ಡ ಪ್ರಯಾಣ. 70 ವರ್ಷದಲ್ಲಿ ಈ ಜಾಗ ಪ್ರಾರಂಭವಾಗಿ 25 ವರ್ಷ. ದಿಸ್ ಇಸ್ ದಿ ಕೋರ್ ಆಫ್ ರಿಯಲ್ ಜರ್ನಿ. The 25 years of journey is the essence of life. It has given me the essence of life. ಗುಡ್ಡ ಅಂದ್ರೇನೆ ಗುಡ್ಡ. ಗಾದೆ ಹೇಳ್ತಾರೆ ಗುಡ್ಡ ಕಡಿಯೋದು ಅಂತ. ಇದೇನು ಗುಡ್ಡ ಕಡಿಯೋದ? ಹೌದು, ಗುಡ್ಡ ಕಡಿಯೋದು. ಗುಡ್ಡ ಕೊರಿಯೋದು. ಗುಡ್ಡಕ್ಕೆ ಒಂದು ರೂಪ ಕೊಡೋದು. ಗುಡ್ಡನ ಒಂದು ಬ್ಯೂಟಿಫುಲ್ ವಿಗ್ರಹವಾಗಿ ಮಾಡೋದು. ಜೀವಂತವಾದ ವಿಗ್ರಹ ಗುಡ್ಡ ನನ್ನ ಪಾಲಿಗೆ. ಅದ್ಭುತವಾಗಿ 25 ವರ್ಷದ ಕೂಸು ಯಾವ ರೀತಿ ಬೆಳೆದಿದೆ ನೋಡ್ತಾ ಇದ್ರೆ ಖುಷಿ 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 ಆಗತ್ತೆ. ಇವತ್ತೂ ಒಂದು ದಿನಾನೂ ಮರೀದೆ ಇಲ್ಲಿರೋ ಗಿಡಗಳನ್ನ ಸಾಕ್ತಾ ಬೆಳೆಸ್ತಾ ಒಂದು ಸುಂದರವಾದ ವನವಾಗಿ, ಸುಂದರವಾಗಿ ದೇವತೆಗಳು ಋಷಿಗಳು ಬಂದು ಇಲ್ಲಿ ಧ್ಯಾನ ಮಾಡ್ಕೊಂಡು ಹೋಗುವಂತಹ ಜಾಗ. ಇಷ್ಟು ದೊಡ್ಡ ಮರ, 25 ವರ್ಷದಲ್ಲಿ ಇಂಥ ಮರಗಳು ಎಷ್ಟಿದೆ. ಇದು ನೋಡ್ತಾ ಇದ್ರೇ ಕಣ್ಣು ತುಂಬಿ ಬರುತ್ತೆ. ಈ ಒಂದು ಪ್ರಯಾಣ 70 ವರ್ಷ ಆದ್ರೂ ನನಗನ್ನಿಸ್ತಾ ಇರೋದು ಇಟ್ ಈಸ್ ಎಂಡ್ಲೆಸ್ ಜರ್ನಿ. ಎಂಡ್ಲೆಸ್. ಇಲ್ಲಿರೋ ಪ್ರತಿಯೊಂದು ಕಣಕಣ, ಭೂಮಿನಲ್ಲಿರೋ ಕಣಕಣ, ಮಣ್ಣಿನ ಕಣ, ಭೂಮಿ, ಇಲ್ಲಿ ನೀರು, ಇಲ್ಲಿರೋ ಗಾಳಿ, ವಾಯು, ಇಲ್ಲಿರುವಂತಹ ಆಕಾಶ, ಇಲ್ಲಿರೋ ಅಗ್ನಿ, ಎಲ್ಲದರ ಕಾಂಟ್ರಿಬ್ಯೂಷನ್ ನಾವೆಲ್ಲ. ದಿಸ್ ಈಸ್ ಎ ಕಾಂಬಿನೇಷನ್ ಕಾಂಟ್ರಿಬ್ಯೂಷನ್ ಆರ್ ಇಟ್ಸ್ ಒಂದು ಗಿಫ್ಟ್ ಅನ್ಬೇಕು. ಪಂಚಭೂತಗಳ ಗಿಫ್ಟ್ ಇದು. ಎಲ್ಲರೂ ಹೇಳ್ತಾರೆ ಏನು ಆಕಾಶದಿಂದ ಇಳಿದು ಬಿಟ್ಟಿದ್ದಾರಾ? ಹೌದು, ಎಲ್ಲರೂ ಆಕಾಶದಿಂದಲೇ ಇಳಿದಿರೋದು. ಆಕಾಶದಿಂದಲೇ ವಾಯು, ಅದರಿಂದಲೇ ಅಗ್ನಿ, ಅದರಿಂದಲೇ ಜಲ, ಅದರಿಂದಲೇ ಭೂಮಿ. ಆಕಾಶ ಮತ್ತು ಭೂಮಿ ಎರಡೂ ಈ ಸಣ್ಣ 70 ವರ್ಷದ ದೇಹದಲ್ಲಿ, ನಿಮ್ಮೆಲ್ಲರ ದೇಹದಲ್ಲೂ 7 ವರ್ಷದಿಂದ 100 ವರ್ಷ ಆಗಿದ್ರೆ ಅವನ ದೇಹದಲ್ಲೂ ಅದೇ ಇರೋದು. ಆಕಾಶ ಭೂಮಿ. ಈ ಆಕಾಶ ಸೂಕ್ಷ್ಮ, ಭೂಮಿ ಸ್ಥೂಲ. ಈ ಆಕಾಶವೇ ಶಿವ, ಭೂಮಿಯೇ ಪ್ರಕೃತಿ ಶಕ್ತಿ. ಆಕಾಶ ಶಿವ, ಭೂಮಿ ಶಕ್ತಿ. ನೋಡಿ, ಈ ಶಿವ ಮತ್ತು ಶಕ್ತಿಯರ ಒಂದು ರೊಮ್ಯಾನ್ಸ್ ಏನಿದೆ, 70 ವರ್ಷಗಳ ಕಾಲ ರೊಮ್ಯಾನ್ಸ್ ನಡೆದಿದೆ. ಶಿವ ಮತ್ತು ಶಕ್ತಿಯ ಸಮಾಗಮ, ಪುರುಷ ಪ್ರಕೃತಿಯ ಸಮಾಗಮ. ಇದಕ್ಕೆ ಅನ್ಸುತ್ತೆ ಮನುಷ್ಯ ಹುಟ್ಟಿ ಬರೋದು, ಅಥವಾ ಪರಮಾತ್ಮ ಮನುಷ್ಯನಲ್ಲಿ ಪರಮಾನಂದ ಪಡೋದಕ್ಕಾಗಿ ಮನುಷ್ಯನನ್ನ ಆರಿಸ್ಕೊಂಡಿರೋದು, ಅವನಲ್ಲಿ ಆನಂದ ರೂಪದಲ್ಲಿ, ಆತ್ಮರೂಪದಲ್ಲಿ ಇರೋದು ಕೂಡ. ಹೀಗೆ ಈ ಜಾಗ 70 ವರ್ಷ ಆಗಿ ನನಗನ್ನಿಸ್ತಾ ಇದೆ 25 ವರ್ಷದಲ್ಲಿ ಇಷ್ಟೊಂದಾಗಿದೆ. ಇನ್ನೆಷ್ಟು ಚೆನ್ನಾಗಿದು ಮುಂದುವರೆದ್ರೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲೊಂದು ಒಂದೊಂದು ಗಿಡನೂ ಕೇಳ್ತಾ ಇದೆ ನಾನು ಇಲ್ಲಿ ಶಾಶ್ವತವಾಗಿರ್ತೀನಿ ಅಂತ. ಇಲ್ಲಿ ಎಷ್ಟೋ ಜನ ಬಂದು ಗಿಡಗಳನ್ನ ನೆಟ್ಟಿದ್ದೀರಾ, ಅದನ್ನು ಸಾಕಬೇಕು. ಈಗ ಎಲ್ಲರೂ ಕೇಳಿದ್ರು 70 ವರ್ಷ ಆಯಿತು ನಿಮಗೆ, ಈ ಬರ್ತ್ಡೇ ಅಂತಾರಲ್ಲ, ಎವ್ರಿ ಡೇ ಈಸ್ ಎ ಬರ್ತ್ಡೇ. ಬಟ್ ಏನೋ ಒಂದು ಮೆನ್ಷನ್ ಮಾಡ್ತಾರೆ, ಅಮ್ಮ ನಿಮ್ಗೇನು ಗಿಫ್ಟ್ ಕೊಡೋಣ, ಏನು ಗುರು ಕಾಣಿಕೆ ಕೊಡೋಣ. ನಾ ಹೇಳೋದು, ನಿಜವಾಗ್ಲೂ ಅಮ್ಮನಿಗೆ ಬರ್ತ್ಡೇ ಗಿಫ್ಟ್ ಕೊಡಬೇಕಾದ್ರೆ ನಂದು ಈ ವರ್ಷ ಒಂದು ಸಂಕಲ್ಪ ಇದೆ. ಈ ಗಿಡಗಳೆಲ್ಲ ನಳಿಸ್ಬೇಕು, ಬೇಸಿಗೆ ಬಂದರೂ ಕೂಡ. ಅದಕ್ಕೆ ಇದೊಂದು ಬೋರ್ವೆಲ್ ತೆಗಿಬೇಕು ಅನ್ನೋದೊಂದು ಆಸೆ ಇದೆ ಗಿಡಗಳಿಗೆ. ಅದಕ್ಕೆ ಸದಾಕಾಲ
ನರಿಶ್ಮೆಂಟ್ ಸಿಗಬೇಕು ಈ ಜಾಗದಲ್ಲಿ. ಪ್ರತಿಯೊಂದು ಗಿಡದಲ್ಲಿ ಹಸಿರು ಚಿಗುರು, ಗಿಡ ಮರಗಳಲ್ಲಿ ಹಣ್ಣು ಕಾಯಿ, ಮತ್ತು ಹಕ್ಕಿಗಳಿಗೆ ಒಂದು ಜಾಗ, ಪ್ರಾಣಿಗಳಿಗೆ ನವಿಲು ಬರ್ತಾ ಇದೆ. ಎಲ್ಲ ಹಕ್ಕಿಗಳು, ಎಷ್ಟು ಹಕ್ಕಿಗಳಿಗೆ ಆಶ್ರಯವಾಗಿದೆ. ಇದು ಶಾಶ್ವತವಾಗಿ ಈ ಜಾಗದಲ್ಲಿ ಇದು ನಡ್ಕೊಂಡು ಹೋಗಬೇಕು. ನಾವಿರಲಿ ಬಿಡಲಿ ಈ ದೇಹದಲ್ಲಿ. ಈಗ ಒಂದು ಸಮಾಗಮ ಆಗಿದೆ, ಆಕಾಶ ಭೂಮಿ ಸಮಾಗಮ. ಸ್ವಲ್ಪ ಆನಂದವಾಗಿ ಕಾಲ ಕಳೆದು ಆಮೇಲೆ ಭೂಮಿಗೆ ಈ ದೇಹ ಹೊರಟೋಗುತ್ತೆ. ಆಮೇಲೆ ಸೋಲ್ ಇಟ್ ಜಸ್ಟ್ ಡಿಸಪಿಯರ್ಸ್ ಇನ್ ದಿ ಆಕಾಶ. ಪುನಃ ಆಟ ಆಡಬೇಕಾದಾಗ ಮತ್ತೆ ಮತ್ತೆ ಬರುತ್ತೆ. ಆದರೆ ಈ ಆಕಾರದಲ್ಲಿ, ಈ ಜನ್ಮದಲ್ಲಿ, ಈ 25 ವರ್ಷಗಳು ಕಳೆದಿದ್ದು ಆ ಜರ್ನಿ ಇದೆಯಲ್ಲ, ಇಟ್ ಪುನಃ ಅದು ಮುಂದುವರಿಯುತ್ತೆ ಅನ್ನೋದು ನನ್ನ ಅನುಭವದಲ್ಲಿದೆ. ಬೇರೆ ರೂಪದಲ್ಲಿ ಬರಬಹುದು, ನೀವೆಲ್ಲ ಅದೇ ಅಮ್ಮನೇ ಬೇರೆ ಬೇರೆ ರೂಪದಲ್ಲಿ ಇರೋದ್ರಿಂದ ನಾನು ಎಲ್ಲ ರೂಪದಲ್ಲೂ ನನ್ನನ್ನೇ ನೋಡ್ತಾ ಅಂದ್ಕೊಳ್ತೀನಿ. ಎಲ್ಲರಿಗೂ ಈ ಸ್ಫೂರ್ತಿ ಬರಲಿ. ಈ ಜಾಗದಲ್ಲಿ ಏನೇನು ಆಗಬೇಕಾಗಿದೆ, ಇಲ್ಲಿ ಪ್ರತಿ ನಿತ್ಯ ಪೂಜೆ ಆಗ್ತಾ ಇರೋ ದೇವಸ್ಥಾನ ಆವಾಗ ಸುಣ್ಣ ಬಣ್ಣ ಆಗಬೇಕು, ಅಲ್ಲಿ ದಿನ ಧೂಳು ತೆಗಿಬೇಕು, ಶುದ್ಧವಾಗಿರಬೇಕು ಪರಿಸರ. ಅಲ್ಲಿ ಪೂಜೆ ಮಾಡೋ ಪೂಜಾರಿಗಳನ್ನ ನಾವು ಸಾಕಬೇಕು, ಇಲ್ಲಿ ಗಾರ್ಡನರ್ಸ್ನ ಸಾಕಬೇಕು. ಮತ್ತು ಹಣ್ಣು ಕಾಯಿ ಎಲ್ಲ ಬಿಟ್ಟಾಗ ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು, ಬಂದವ್ರಿಗೆ ಹಂಚಬೇಕು, ಊಟ ಆಗಬೇಕು, ಅಲ್ಲಿ ಅನ್ನದಾನ ಆಗಬೇಕು, ಜ್ಞಾನದಾನ ಆಗಬೇಕು. ಇದೆಲ್ಲವೂ ಕೂಡ ಈ ಜಾಗದಲ್ಲಿ ನಡಿಬೇಕು. ನಾನು ನೋಡಬೇಕು, ಇವಾಗ ನೀವು ಗಿಫ್ಟ್ ಕೊಡ್ತೀರಿ, 1 ವರ್ಷದಲ್ಲಿ ಇದೆಲ್ಲ ಆದರೆ ನನಗೆ ತೃಪ್ತಿ ಆಗುತ್ತೆ. ನೀವು ಕೊಡೋ ಗಿಫ್ಟ್ ಏನಂದರೆ ಜೀವನ ಧರ್ಮಯೋಗ, ಭಗವದ್ಗೀತೆಯ ಕೆಲವು ನಿಯಮಗಳನ್ನು ಪರಿಪಾಲಿಸ್ತಾ ಬಂದಿರೋರು. ಇದು ಮೊದಲು ಗೀತಾ ಜ್ಞಾನ ಯೋಗ ಅಂತಿತ್ತು, ಜೀವನ ಧರ್ಮಯೋಗವಾಯಿತು. ನಾವು ಯಾವಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಈ ತತ್ವದಲ್ಲಿ ಬದುಕಿದ್ರೆ, ಯಾವುದಾದ್ರೂ ಒಂದು ರೂಲ್ನಲ್ಲಿ ಬದುಕಿದ್ರೆ, ಅಮ್ಮ ಕೊಟ್ಟಿದ್ದ ಒಂದು ರೂಲ್ ಇದು, ನನ್ನ ಗುರು ಪರಂಪರೆಯಿಂದ ಬಂದ ರೂಲ್ ಇದು ಮನುಷ್ಯನ ಜವಾಬ್ದಾರಿ, ಮನುಷ್ಯನ ಕಮಿಟ್ಮೆಂಟು, ಮನುಷ್ಯನ ಒಂದು ಅಸ್ತಿತ್ವದ ಒಂದು ಪರೀಕ್ಷೆ. ಆಮೇಲೆ ಲೈಫ್ನ ನಾವು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡಿರೋ ಒಂದು ಚಿಹ್ನೆ, ನಮ್ಮ ಪಾತ್ರಗಳನ್ನು ಅಂಟ್ಕೊಳ್ಳದೆ ಮಾಡಿರೋಂತಹ ಗುರುತು. ಇವೆಲ್ಲವೂ ಕೂಡ ಭಗವದ್ಗೀತೆಯ ಕೆಲವು ರೂಲ್ಸ್ನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದು ಆವಾಗ ನಿಮಗೆ ಸದಾಕಾಲ ಅಮ್ಮ ಒಳಗೇ ಇದ್ದು, ಇನ್ನರ್ ವಾಯ್ಸ್ ಅಂತಾರಲ್ಲ, ನಿಮ್ಮ ಒಳಗಿನ ಧ್ವನಿಯಾಗಿ ನನ್ನ ಧ್ವನಿಯನ್ನು ಕೇಳಿ, ನಿಮ್ಮ ಒಳಗೆ ಇರೋ ಆನಂದ ಅಮ್ಮ ಅಂತ ಅಂದ್ಕೊಳ್ಳಿ. ನೀವು ಸಂತೋಷವಾಗಿದ್ದರೆ ನಾನು ಸಂತೋಷ. ಅದು ಈ ಜಾಗ ಅಮ್ಮ ಪ್ರತಿಯೊಂದರಲ್ಲೂ, ಒಂದೊಂದು ಗಿಡದಲ್ಲಿ, ಒಂದೊಂದು ಮರದಲ್ಲಿ, ಗಿಡದಲ್ಲಿ, ನೆಲದಲ್ಲಿ, ಆಕಾಶದಲ್ಲಿ. ನಾನು ಪ್ರತಿ ಸತಿ ಇಲ್ಲಿ ವಾಕಿಂಗ್ ಹೋಗುವಾಗ ಆವರಿಸ್ಕೊಂಡು ಬಿಡ್ತೀನಿ. ಆವರಿಸ್ಕೊಂಡು ಬಿಟ್ಟು ಇದರಲ್ಲಿ ಕರಗ್ತಾ ಏನೋ ಒಂದು ಇಡೀ ಪ್ರಪಂಚವನ್ನು, ವಿಶ್ವವನ್ನು ಮುಟ್ಟಿದ್ದೀನಿ ಅನ್ನೋ ಭಾವನೆ ಬರುತ್ತೆ. ನೀವು ಕೂಡ ಈ ಜಾಗದಲ್ಲಿ ಬಂದು ಆ ಥರ ಧ್ಯಾನ ಮಾಡಿದಾಗ ಈ ಜಾಗದಲ್ಲಿ ಆ ವೈಬ್ರೇಷನ್ ಏನಿದೆ ಅದರಲ್ಲಿ ಲೀನವಾಗಿ ಜನ್ಮದ ಸಾರ್ಥಕತೆಯನ್ನು ಪಡ್ಕೊಳ್ಳಿ. ಈ ಜನ್ಮದಲ್ಲಿ ಆಕಾಶ ಭೂಮಿ ಒಂದಾಗಬೇಕು ಅಂತಾರೆ. ಇಲ್ಲೆಲ್ಲೋ ಒಂದಾಗೋದಲ್ಲ, ನಮ್ಮಲ್ಲಿ ಆ ಕುಂಡಲಿನಿ ಶಕ್ತಿ, ಆ ಶಿವನನ್ನು ಸೇರಬೇಕು. ಪ್ರಕೃತಿ ಮತ್ತು ಪುರುಷರ ಸಂಯೋಗ ಆಗಬೇಕು. ಎಲ್ಲ ಧರ್ಮಗಳ ಒಂದು ಉದ್ದೇಶವೂ ಈ ಒಂದು ಆನಂದವಾಗಿರೋದೇನೆ, ಮೂಲತಃ ಆನಂದವಾಗಿರೋದೇನೆ ಇದರ ಉದ್ದೇಶ. ಅದರಿಂದ ನಾವು ಜೀವನನ ಏನೋ ಒಂದು ಆಬ್ಜೆಕ್ಟ್ ಇಟ್ಕೊಂಡು, ಗುರಿ ಇಟ್ಕೊಂಡಂತೂ ನಾನು ಹೋಗಲಿಲ್ಲ. ನನಗೆ ಪ್ರಯಾಣ ಬಹಳ ಇಷ್ಟ. ಪ್ರಯಾಣನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. 70 ವರ್ಷದ ಪ್ರಯಾಣದಲ್ಲಿ 25 ವರ್ಷದ ಪ್ರಯಾಣ ನಿಜವಾಗ್ಲೂ ಕೂಡ ಅದ್ಭುತ. ಯಾಕೆ ಅಂದರೆ ಅದು ಏನೋ ಒಂಥರ ಅಂತಾರಲ್ಲ, ಟೇಕ್ ಆಫ್ ಆಗಿಬಿಟ್ಟಿದೆ. 25 ವರ್ಷ ಟೇಕ್ ಆಫ್ನಲ್ಲಿ ಒಂಥರ ಮೇಲ್ಗಡೆ ಒಂಥರ ಆಕಾಶದಲ್ಲಿ ಸುತ್ತೋ ಹಾಗೆ ಹಗುರವಾಗಿದೆ. ಅದರಿಂದ ಇದೆಲ್ಲ ಆಗಿದೆ ಅನಿಸುತ್ತೆ. ಯಾವಾಗ ನಾವು ಸಂತೋಷವಾಗಿರ್ತೀವಿ, ರಿಲ್ಯಾಕ್ಸ್ಡ್ ಆಗಿರ್ತೀವಿ, ಆಗ ಪರಮಾತ್ಮನೇ ನಮ್ಮ ಮೂಲಕ ಬಂದು ಕೆಲಸ ಮಾಡ್ತಾನೆ. ನೀವು ಕೂಡ ಇಲ್ಲಿಗೆ ಬಂದು ವಿರಮಿಸಿ, ಇಲ್ಲಿಗೆ ಬಂದು ವಿಶ್ರಾಂತಿ ತಗೊಳ್ಳಿ, ಇಲ್ಲಿಗೆ ಬಂದು ನಿಜವಾದ ಜೀವನದ ಅರ್ಥ ತಿಳ್ಕೊಳ್ಳಿ. ಮತ್ತು ಈ ಜಾಗ ಇದೇ ರೀತಿ ಇನ್ನೂ ಎಲ್ಲರಿಗೂ ಸಿಗೋ ಹಾಗೆ ಇದನ್ನು ಸಪೋರ್ಟ್ ಮಾಡಿಕೊಂಡು ಬೆಳೆಸಬೇಕು. ಇದು ಅಮ್ಮ ಕೇಳೋದಿಷ್ಟೇ. ಈಗ ನಾವು ಕೆಲಸ ಕೈ ತೊಗೊಂಡಿದ್ದೀವಲ್ಲ ಈ 1 ವರ್ಷದಲ್ಲಿ ಕೆಲಸ, ಗಾರ್ಡನ್ ವರ್ಕು, ನವಾವರಣವನ, ಇವೆಲ್ಲವೂ ನಳಿಸಬೇಕು. ಅದಕ್ಕೆ ನೀರು ಬೇಕು, ಕೆಲಸಗಾರಿಗೆ ಕೊಡೋಕ್ಕೆ ಹಣ ಬೇಕು. ಇದೆರಡೇ ನಾನು ಕೇಳ್ತಾ ಇರೋದು.
ಇದನ್ನು ಪೂರೈಸಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರೂ ನಿಮ್ಮ ಕೈಲಾದಷ್ಟು ಅಂದರೆ ಮ್ಯಾಕ್ಸಿಮಮ್ ನಾಟ್ ಮಿನಿಮಮ್ ಅದನ್ನು ಕೊಟ್ಟು ಈ ಒಂದು ವರ್ಷದಲ್ಲಿ 71ನೇ ವರ್ಷ ನಾನೇನಾದರೂ ಇದ್ದರೆ ಹಬ್ಬ ಈ ಒಂದು ವರ್ಷದಲ್ಲಿ ಎಷ್ಟು ಕೆಲಸ ಆಯಿತು ಅನ್ಬೇಕು. 25 ವರ್ಷದ ಆಗಿದ್ದು = 1 ವರ್ಷದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಅಮ್ಮಂಗೆ ಬೇಕಾಗಿರೋದು.